ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2022ರ HSTR ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ಶಕೆ 1524ರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮ ಗೋವಾದ ವೈಸ್ರಾಯ್ ಆಗಿ 1524ರಲ್ಲಿ ಬರ್ತಾನೆ. ವಾಸ್ಕೋ ಡ ಗಾಮ 1498ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನೆ. ವಾಸ್ಕೋ ಡ ಗಾಮ ಭಾರತಕ್ಕೆ 3 ಬಾರಿ ಬರ್ತಾನೆ. 3 ಬಾರಿ ಭಾರತಕ್ಕೆ ವಾಸ್ಕೋ ಡ ಗಾಮ ಬಂದಿದ್ದನು. 3ನೇ ಬಾರಿ ಬಂದಾಗ 1524ರಲ್ಲಿ ವಾಸ್ಕೋ ಡ ಗಾಮನನ್ನು ವೈಸ್ರಾಯ್ ಆಗಿ ನೇಮಕ ಮಾಡ್ತಾರೆ. ವೈಸ್ರಾಯ್ ಆಗಿ ಬಂದ ಅದೇ ವರ್ಷದಲ್ಲಿ ವಾಸ್ಕೋ ಡ ಗಾಮ ಕೊಚ್ಚಿಯಲ್ಲಿ ಮರಣವನ್ನು ಹೊಂದ್ತಾನೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇವರನ್ನು ಧರ್ಮ ಸುಧಾರಣೆಯ ಉಷಾತಾರೆ ಎನ್ನುವರು. ಯಾರನ್ನು ಧರ್ಮ ಸುಧಾರಣೆಯ ಉಷಾತಾರೆ ಎನ್ನುವರು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಜಾನ್ ವೈಕ್ಲಿಫ್ನನ್ನು ಧರ್ಮ ಸುಧಾರಣೆಯ ಉಷಾತಾರೆ ಅಂತ ಕರೀತಾರೆ. ಧರ್ಮ ಸುಧಾರಣೆಯ ಉಷಾತಾರೆ ಎಂದು ಜಾನ್ ವೈಕ್ಲಿಫ್ ಅವ್ರನ್ನ ಕರೀತಾರೆ. ಈ ಜಾನ್ ವೈಕ್ಲಿಫ್ ಅವರು ಕ್ಯಾಥೋಲಿಕ್ ಚರ್ಚ್ನಲ್ಲಿದ್ದಂತಹ ಭ್ರಷ್ಟಾಚಾರದ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದರಿಂದ ಜಾನ್ ವೈಕ್ಲಿಫ್ರನ್ನು ಧರ್ಮ ಸುಧಾರಣೆಯ ಮುಂಜಾನೆ ನಕ್ಷತ್ರ, ಇಂಗ್ಲೀಷ್ನಲ್ಲಿ ಮಾರ್ನಿಂಗ್ ಸ್ಟಾರ್ ಆಫ್ ದಿ ರೆಫಾರ್ಮೇಷನ್ ಅಂತ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿಯನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿ ಯಾವುದಂದರೆ ಪೇರಿ ಕ್ವೀನ್. ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿ ಪೇರಿ ಕ್ವೀನ್. ಪೇರಿ ಕ್ವೀನ್ ಎಡ್ಮಂಡ್ ಸ್ಪೆನ್ಸರ್ ಅವರ ಪ್ರಸಿದ್ಧ ಮಹಾಕಾವ್ಯವಾಗಿದೆ. ಇದು ಇಂಗ್ಲೀಷ್ ಸಾಹಿತ್ಯದ ಒಂದು ಪ್ರಮುಖ ಕೃತಿಯಲ್ಲಿ ಒಂದಾಗಿದೆ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಕಂಡವರುಗಳಲ್ಲಿ ಮಾನವತಾವಾದದ ಪಿತಾಮಹ ಎಂದು ಪ್ರಸಿದ್ಧರಾದವರನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಪೆಟ್ರಾರ್ಕ್. ಪೆಟ್ರಾರ್ಕ್ನನ್ನು ಮಾನವತಾವಾದದ ಪಿತಾಮಹ ಅಂತ ಕರೀತಾರೆ. ಮಾನವತಾವಾದದ ಪಿತಾಮಹನೆಂದು ಪೆಟ್ರಾರ್ಕ್ನನ್ನು ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಫರ್ಡಿನ್ಯಾಂಡ್ ಮ್ಯಾಗೆಲ್ಲನ್ ಮರಣದ ನಂತರ ವಿಕ್ಟೋರಿಯಾ ಹಡಗಿನ ನಾಯಕತ್ವ ವಹಿಸಿ ಪ್ರಯಾಣವನ್ನು ಮುಂದುವರಿಸಿದವರು ಯಾರು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಯಾರಂದರೆ ಸೆಬಾಸ್ಟಿಯನ್ ಎಲ್ಕಾನೊ. ಸರಿಯಾದ ಉತ್ತರ ಸೆಬಾಸ್ಟಿಯನ್ ಎಲ್ಕಾನೊ. ಫರ್ಡಿನ್ಯಾಂಡ್ ಮ್ಯಾಗೆಲ್ಲನ್ ಮರಣದ ನಂತರ ವಿಕ್ಟೋರಿಯಾ ಹಡಗಿನ ನಾಯಕತ್ವ ವಹಿಸಿ ಪ್ರಯಾಣವನ್ನು ಮುಂದುವರಿಸ್ತಾರೆ. ಯಾರು? ಸೆಬಾಸ್ಟಿಯನ್ ಎಲ್ಕಾನೊ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಹೊಂದುವ ಸರಿಯಾದ ಆಯ್ಕೆಯನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ನೋಡೋಣ. ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳೋಣ. ರೋಜರ್ ಬೆಕೆನ್ ಮದ್ದಿನ ಪುಡಿಯ ಉಪಯೋಗವನ್ನು ಕಂಡುಹಿಡಿತಾನೆ. ಹಾಗಾದರೆ ಜಾಕೋಬ್ ನ್ಯೂಫರ್ ಅವರು ಏನನ್ನು ಕಂಡುಹಿಡಿದರು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದರ ಸರಿಯಾದ ಉತ್ತರ ಸಿಜೇರಿಯನ್ ಶಸ್ತ್ರಚಿಕಿತ್ಸೆಯನ್ನು ಜಾಕೋಬ್ ನ್ಯೂಫರ್ ಕಂಡುಹಿಡಿತಾರೆ. 16ನೇ ಶತಮಾನದಲ್ಲಿ ಸಿಜೇರಿಯನ್ ಎಂಬ ಒಂದು ಶಸ್ತ್ರಚಿಕಿತ್ಸೆಯನ್ನು ಕಂಡುಹಿಡಿತಾರೆ. ಯಾರು? ಜಾಕೋಬ್ ನ್ಯೂಫರ್. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ತಪ್ಪಾದ ಪದ ಯಾವುದು ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ಹಡ್ಸನ್ ಅನ್ನೋದು ಕೆನಡಾಕ್ಕೆ ಸಂಬಂಧಿಸಿದಂಥ ಒಂದು ಸ್ಥಳ. ಹರ್ನಾಂಡೋ ಕಾರ್ಟೇಜ್ ಇದು ಮೆಕ್ಸಿಕೋಕ್ಕೆ ಸೇರಿದ್ದು. ಜಾನ್ ಕೆಬೆಟ್ ನ್ಯೂ ಫೌಂಡ್ಲ್ಯಾಂಡ್ಗೆ ಸೇರಿದವರಾಗಿದ್ದಾರೆ. ಇನ್ನು ಟಾಸ್ಮನ್ ಅನ್ನೋರು ರಾಕಿ ಪರ್ವತಗಳು ಅಂತ ಇದೆ, ಇದು ತಪ್ಪಾಗಿದೆ. ರಾಕಿ ಪರ್ವತಗಳು ಕಂಡುಬರುವಂಥವು ಉತ್ತರ ಅಮೇರಿಕಾದಲ್ಲಿ ರಾಕಿ ಪರ್ವತಗಳು ಕಂಡುಬರ್ತವೆ. ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರ್ತವೆ. ಹಡ್ಸನ್ ಇದು ಕೆನಡಾ, ಕಾರ್ಟೇಜ್ ಮೆಕ್ಸಿಕೋ. ಓಕೆ, ಇದು ತಪ್ಪಾಗಿದೆ. ಟಾಸ್ಮನ್ ಇದು ರಾಕಿ ಪರ್ವತಗಳು, ಇದು ತಪ್ಪಾಗಿದೆ. ಓಕೆ, ನಮ್ಮ ಪ್ರಶ್ನೆ ನೋಡೋಣ. ಅನ್ನಿ ಬೆಸೆಂಟ್ರನ್ನು ಶ್ವೇತ ಸರಸ್ವತಿ ಎಂದು ಕರೆಯುವರು. ಹಾಗೆ ಇದರ ಪ್ರತಿಪಾದನೆ ನೋಡೋಣ. ಅನ್ನಿ ಬೆಸೆಂಟರು ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು. ಇದರ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿ.
ಆರ್ ಎನ ಸರಿಯಾದ ವಿವರಣೆ ಆಗಿದೆ ಸ್ನೇಹಿತರೆ. ಇದು ಮೊದಲನೇ ಆಯ್ಕೆ ಸರಿಯಾಗಿದೆ. ಆನಿ ಬೆಸೆಂಟ್ರನ್ನ ಶ್ವೇತ ಸರಸ್ವತಿ ಅಂತ ಕರೀತಾರೆ. ಆನಿ ಬೆಸೆಂಟ್ರು ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದವನ್ನು ಮಾಡ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಒಂದು ಸ್ಟೇಟ್ಮೆಂಟ್ ವೈಸ್ ಇದೆ, ಸ್ಟೇಟ್ಮೆಂಟ್ ಪ್ರಶ್ನೆ ಇದೆ. ಅದು ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಥಾಮಸ್ ಕಾರ್ಲೈಲ್ ಅವರು ಹೇಳ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇದು ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಲಿಯೋ ಟಾಲ್ಸ್ಟಾಯ್ ಅಣ್ಣಾ ಕರೇನಿಯನ್ ಎಂಬ ಕೃತಿಯನ್ನು ಬರೀತಾನೆ. ಮ್ಯಾಕ್ಸಿಮ್ ಗಾರ್ಕಿ ಯಾವ ಕೃತಿಯನ್ನು ಬರೆದಿದ್ದಾನೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಮ್ಯಾಕ್ಸಿಮ್ ಗಾರ್ಕಿ ಮದರ್ ಆ್ಯಂಡ್ ಚಿಲ್ಡ್ರನ್ ಆಫ್ ದಿ ಸನ್ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಮ್ಯಾಕ್ಸಿಮ್ ಗಾರ್ಕಿ ಬರೆದಿರುವಂಥದ್ದು ಮದರ್ ಎಂಬ ಗ್ರಂಥವನ್ನು ಬರೀತಾರೆ, ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇದು ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು. ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಲಾರ್ಡ್ ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿ ಮತ್ತು ನಿರಂತರ ಯುದ್ಧಗಳ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ. ಸಾಲದ ಹೊರೆ ಹೆಚ್ಚಾದ ಕಾರಣ ಕಂಪನಿಯ ನಿರ್ದೇಶಕರು ಅಸಮಾಧಾನಗೊಳ್ತಾರೆ ಮತ್ತು ಅವನ ರಾಜೀನಾಮೆಗೆ ಒತ್ತಾಯಿಸಿದ್ರಿಂದ ವೆಲ್ಲೆಸ್ಲಿ ರಾಜೀನಾಮೆ ಕೊಟ್ಟು ಇಂಗ್ಲೆಂಡಿಗೆ ಮರಳುತ್ತಾನೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೋಮುವಾದವು ಜನರನ್ನು ಧರ್ಮಾಧಾರಿತವಾಗಿ ವಿಂಗಡಿಸುತ್ತದೆ. ಇನ್ನು ಪ್ರತಿಪಾದನೆ ಏನು ಹೇಳ್ತದೆ ನೋಡೋಣ. ಏಕರೂಪ ನಾಗರಿಕ ಸಂಹಿತೆ ನಾಗರಿಕರಲ್ಲಿ ಸಮಾನತೆ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಂಬಲಿಸುವುದು ಕೋಮುವಾದಕ್ಕೆ ಪರಿಹಾರವಾಗಿದೆ ಅಂತ ಸ್ಟೇಟ್ಮೆಂಟ್ ವೈಸಲ್ಲಿವೆ. ಹೇಳಿಕೆ ಎ, ಪ್ರತಿಪಾದನೆ ಆರ್. ಇದರಲ್ಲಿ ಯಾವುದು ಕರೆಕ್ಟ್ ಆಗಿವೆ ಅಂತ ನೋಡೋಣ. ಆಪ್ಷನ್ 1 ಕರೆಕ್ಟು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಎಗೆ ಸರಿಯಾದ ಎಕ್ಸ್ಪ್ಲನೇಷನ್ ಆಗಿದೆ ಅಂತ ನಾವು ಇದನ್ನು ಟಿಕ್ ಮಾಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭದ್ರತಾ ಸಮಿತಿಯನ್ನು ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರಿಬೋದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಕ್ಕಂದರೆ ಇದರ ಉತ್ತರ ಆಪ್ಷನ್ 2. ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಭದ್ರತಾ ಸಮಿತಿಯಲ್ಲಿ ಕೈಗೊಳ್ಳುವುದರಿಂದ ಭದ್ರತಾ ಸಮಿತಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ಯಾವುದು ಅಂತ ಕೇಳಿದ್ದಾರೆ. ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ಯಾವುದಂದರೆ ಗ್ರಾಮ ಸಭಾ. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 3 ಹಂತಗಳಿವೆ. ಅದರಲ್ಲಿ ಗ್ರಾಮ ಪಂಚಾಯತಿ ಅತ್ಯಂತ ಕೆಳ ಹಂತದ ಒಂದು ಪ್ರಾಥಮಿಕ ಘಟಕ. ಅದರಲ್ಲೂ ಗ್ರಾಮ ಸಭೆಯು ಕೂಡ ಒಂದು ಅತ್ಯಂತ ಕೆಳ ಹಂತದ ಒಂದು ಗ್ರಾಮ ಘಟಕವಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಈ ವರ್ಷ ಪ್ರತ್ಯೇಕಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 2003ರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯೋಗವನ್ನು ಪ್ರತ್ಯೇಕ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ ಅಂತ ಕೇಳ್ತಾರೆ ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ ಅಂದರೆ 89ನೇ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. 89ನೇ ಸಂವಿಧಾನ ತಿದ್ದುಪಡಿ ಮೂಲಕ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಆಯೋಗವನ್ನು 2 ಪ್ರತ್ಯೇಕ ಆಯೋಗಗಳಾಗಿ ಮಾಡ್ತಾರೆ. 338 SC ಆಯೋಗ, 338 A ಇದು ST ಆಯೋಗ. ಇದು ಜಾರಿಗೆ ಬಂದಿದ್ದು 2004ರಲ್ಲಿ ಅಧಿಕೃತವಾಗಿ ಜಾರಿಗೆ ಬರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಂವಿಧಾನದ ಈ ವಿಧಿಯು ಭಾರತದ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಆರ್ಟಿಕಲ್ 52ನೇ ವಿಧಿ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಈ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತ ಇದೆ. ಇದರ ಸರಿಯಾದ ಉತ್ತರ 42ನೇ ತಿದ್ದುಪಡಿ ಮೂಲಕ ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. 1976ರಲ್ಲಿ 42ನೇ ತಿದ್ದುಪಡಿ ಆಗ್ತದೆ.
ಈ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಮಿನಿ ಸಂವಿಧಾನ ಅಂತ ಕರಿತೀವಿ. ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ 3 ಪದಗಳನ್ನು ಸೇರಿಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸಾಮಾಜಿಕ ವಿಕಾಸದ ಪರಿಕಲ್ಪನೆಗೆ ಕಾರಣವಾದ ಕೃತಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ದ ಫಸ್ಟ್ ಪ್ರಿನ್ಸಿಪಲ್ಸ್ ಅಂತ. ದ ಫಸ್ಟ್ ಪ್ರಿನ್ಸಿಪಲ್ಸ್ ಈ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ಬೋದು. ಯಾರು ಬರೀತಾರೆ ಅಂದರೆ ಹರ್ಬರ್ಟ್ ಸ್ಪೆನ್ಸರ್ ಬರ್ತಾರೆ. ಯಾರು ಬರ್ತಾರೆ? ಹರ್ಬರ್ಟ್ ಸ್ಪೆನ್ಸರ್ ಅವರು ಫಸ್ಟ್ ಪ್ರಿನ್ಸಿಪಲ್ ಅಂತ ಕೃತಿಯನ್ನು ಬರೀತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಚಾರ್ಲ್ಸ್ ಮೆಟ್ಕಾಫ್ ರವರ ಪ್ರಕಾರ ಪ್ರತಿಯೊಂದು ಹಳ್ಳಿಯು ಸಾಪೇಕ್ಷವಾಗಿ ಸ್ವಯಂಪೂರ್ಣ ಹಾಗೂ ಸ್ವತಂತ್ರವಾಗಿದೆ. ಆದ್ದರಿಂದ ಹಳ್ಳಿಗಳನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಇದರ ಸರಿಯಾದ ಉತ್ತರ ಹಳ್ಳಿಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಚಾರ್ಲ್ಸ್ ಮೆಟ್ಕಾಫ್ ಅವರು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. ಬಹಳ ಸರಳವಾದ ಪ್ರಶ್ನೆ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಪಂಚದ ಮೊದಲು ಷೇರು ಮಾರುಕಟ್ಟೆ ಸ್ಥಾಪಿತವಾದದ್ದು ಎಲ್ಲಿ ಅಂತ ಹೇಳಿದರೆ ಆ್ಯಕ್ಚುಲಿ ಲಂಡನ್ ಅಲ್ಲ, ಅದು ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಸ್ಥಾಪನೆಯಾಗಿದೆ. ನೆದರ್ಲ್ಯಾಂಡ್ ದೇಶದ ಆಮ್ಸ್ಟರ್ಡ್ಯಾಮ್ ಎಂಬ ಸ್ಥಳದಲ್ಲಿ, ಆಮ್ಸ್ಟರ್ಡ್ಯಾಮ್ ಅಂತ ಒಂದು ಸ್ಥಳದಲ್ಲಿ, ಅಲ್ಲಿ ಮೊದಲ ಷೇರು ಮಾರುಕಟ್ಟೆ 1602ರಲ್ಲಿ ಷೇರು ಮಾರುಕಟ್ಟೆ ಸ್ಥಾಪನೆ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಎಲ್ಲಿ ಅಂತ ಕೇಳಿದರೆ ಸ್ಥಾಪನೆಗೊಂಡಿದ್ದು ಯಾವ ವರ್ಷ ಅಂತ ಕೇಳಿದರೆ ಏಪ್ರಿಲ್ 1, 1935ರಂದು RBI ಸ್ಥಾಪನೆಗೊಳ್ತದೆ. ಮತ್ತು ಹಿಲ್ಟನ್ ಯಂಗ್ ಕಮಿಷನ್ ಶಿಫಾರಸಿನ ಮೇರೆಗೆ ಇದು ಸ್ಥಾಪನೆ ಆಗ್ತದೆ. ಯಾವ ಕಮಿಟಿ ಅಂತ ಕೇಳ್ತಾರೆ? ಹಿಲ್ಟನ್ ಯಂಗ್ ಕಮಿಷನ್. ಈ ಶಿಫಾರಸಿನ ಮೇರೆಗೆ RBI ಸ್ಥಾಪನೆ ಆಗ್ತದೆ. ಮತ್ತು ಕಲ್ಕತ್ತಾದಲ್ಲಿ ಮೊದಲಿಗೆ ಪ್ರಾರಂಭವಾಗಿರುತ್ತದೆ. ಇದು ಕಲ್ಕತ್ತಾದಲ್ಲಿ ಪ್ರಾರಂಭವಾಗಿ ನಂತರ 1937ರಲ್ಲಿ ಕೇಂದ್ರ ಕಚೇರಿಯನ್ನು ಮುಂಬೈಯಲ್ಲಿ ಸ್ಥಳಾಂತರ ಮಾಡ್ತಾರೆ. ಓಕೆ ಸ್ನೇಹಿತರೆ, ನಾವು ಈ ಒಂದು ತರಗತಿಯಲ್ಲಿ ಸುಮಾರು 22 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.